ಅಸೋಸಿಯೇಷನ್ ಆಫ್ ಸದರ್ನ್ ಯೂರಾಲಜಿಸ್ಟ್ ವತಿಯಿಂದ 37ನೇ ವಾರ್ಷಿಕ ಸಮ್ಮೇಳನ ಆಯೋಜಿಸಲಾಗಿದ್ದು ಆಗಸ್ಟ್ 7ರಿಂದ 9ರವರೆಗೆ ಮಂಗಳೂರಿನ ಮೇರಿಹಿಲ್ನಲ್ಲಿರುವ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಸಮ್ಮೇಳನದ ಸಂಘಟನಾ ಅಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಮಂಗಳೂರಿನಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮ್ಮೇಳನವನ್ನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ಮಂಗಳೂರು ಯೂರಾಲಜಿ ಫಾರಂ ಜಂಟಿಯಾಗಿ ಆಯೋಜಿಸುತ್ತಿವೆ. ಯೂರಾಲಜಿ ಕ್ಷೇತ್ರದಲ್ಲಿ ಜ್ಞಾನ ವಿನಿಮಯ, ಸಂಶೋಧನೆ ಹಾಗೂ ಇತ್ತೀಚಿನ ವೈದ್ಯಕೀಯ ಬೆಳವಣಿಗೆಗಳ ಕುರಿತು ಚರ್ಚಿಸಲು ಇದು ಪ್ರಮುಖ ಶೈಕ್ಷಣಿಕ ವೇದಿಕೆಯಾಗಲಿದೆ ಎಂದರು. ನಾವು ಈ ಬಾರಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಯೂರಾಲಜಿಸ್ಟ್ಗಳ ಕಾನ್ಫರೆನ್ಸನ್ನು ನಾವು ಮಂಗಳೂರಲ್ಲಿ ಆಯೋಜಿಸಿದ್ದೇವೆ. ಇದರಲ್ಲಿ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಅಂತ ಹೇಳಿದರೆ 5 ರಾಜ್ಯಗಳು, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಹಾಗೂ ಕರ್ನಾಟಕ. ಈ ರಾಜ್ಯದಿಂದ ಸಾಧಾರಣ 1,000 ಯೂರಾಲಜಿಸ್ಟ್ ನಮ್ಮ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಬರ್ತಾ ಇದ್ದಾರೆ. ಇದು 3 ದಿನದ ಕಾರ್ಯಕ್ರಮ, ಶುಕ್ರವಾರ, ಶನಿವಾರ ಮತ್ತು ಆದಿತ್ಯವಾರ ಮಧ್ಯಾಹ್ನ ತನಕ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಬಂದು ಸೀನಿಯರ್ಸ್ನ ಅವ್ರು ಬಂದು ಅವರ ಲೆಕ್ಚರ್ಸ್ಗಳಿರ್ತವೆ. ಆಮೇಲಿಂದ ನಮ್ಮ PG ಸ್ಟೂಡೆಂಟ್ಸ್ಗಳ ಪ್ರೆಸೆಂಟೇಷನ್ಗಳು, ಅವರ ಪೋಸ್ಟರ್ ಪ್ರೆಸೆಂಟೇಷನ್ಗಳು ಇರ್ತಾರೆ. ಹಾಗೂ ಟ್ರೇಡ್ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಹಾಗೆ ಇದೊಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮಂಗಳೂರಲ್ಲಿ ಆಯೋಜಿಸಿದ್ದೇವೆ. ಮೊದಲ ಬಾರಿಗೆ ಇಂಥ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ. ಪಾಲೆಮಾರ್ ಕನ್ವೆನ್ಷನ್ ಸೆಂಟರಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸಮ್ಮೇಳನದ ಕುರಿತು ಮಾಹಿತಿ ನೀಡಿದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ BM ಜೀಜಾನ್ ಹಮೀದ್, ದೇಶದ ವಿವಿಧ ಭಾಗಗಳಿಂದ ಹಿರಿಯ ಯೂರಾಲಜಿಸ್ಟ್ಗಳು, ಯೂರಾಲಜಿ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ವೈದ್ಯಕೀಯ ತಜ್ಞರು ಹಾಗೂ ಯೂರಾಲಜಿಕಲ್ ಶಸ್ತ್ರಚಿಕಿತ್ಸಾ ಉಪಕರಣಗಳ ತಯಾರಕರು ಮತ್ತು ಪೂರೈಕೆದಾರರ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. 3 ದಿನಗಳ ಕಾಲ ನಡೆಯುವ ಈ ವೈಜ್ಞಾನಿಕ ಸಮ್ಮೇಳನದಲ್ಲಿ ದೇಶದಾದ್ಯಂತ 1,500ಕ್ಕೂ ಅಧಿಕ ಪ್ರತಿನಿಧಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ನಾವು ಇದು ಮಂಗಳೂರಲ್ಲಿ ಅತಿ ದೊಡ್ಡದಾದ ಯೂರಾಲಜಿ ಕಾನ್ಫರೆನ್ಸ್ ಅನ್ನು ನಡೆಸುತ್ತಿದ್ದೇವೆ. ಇದು ಆಲ್ಮೋಸ್ಟ್ 16 ವರ್ಷ ಬಿಟ್ಟು ನಂತರ ನಮ್ಮ ಮಂಗಳೂರು ಉಡುಪಿ ರೀಜನಲ್ಲಿ ಆಯೋಜಿಸಲಾಗುವ ಒಂದು ಕಾನ್ಫರೆನ್ಸ್ ಆಗಿದೆ. ಇದರಲ್ಲಿ ಆಲ್ಮೋಸ್ಟ್ ಅವ್ರು ಹೇಳಿದಾಗೆ 1,000 ಡಾಕ್ಟರ್ನವರು ಬರ್ತಿದ್ದಾರೆ ಹಾಗೂ ಟ್ರೇಡ್ ಮತ್ತು ಅವರ ಫ್ಯಾಮಿಲಿ ಸೇರಿ ಆಲ್ಮೋಸ್ಟ್ ಒಂದು 1,500 ಡೆಲಿಗೇಟ್ಸ್ ಬರ್ತಿದ್ದಾರೆ. ಅವರಿಗೆಲ್ಲ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ನಾವು ಮಾಡಿದ್ದೇವೆ. ಹಾಗೂ ಕಾನ್ಫರೆನ್ಸ್ಗಿಂತ ಮುಂಚೆ ಒಂದು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಬಿಹೇವಿಯರ್ ಸೈನ್ಸ್, ಅಂದರೆ ಈಗ ಬಿಹೇವಿಯರ್ ಸೈನ್ಸ್ ಅಂದರೆ ಜನರು ಹೇಗೆ ಡಾಕ್ಟರ್ಸ್ನವರು ಹೇಗೆ ಪೇಷಂಟ್ನವರೊಟ್ಟಿಗೆ ನಡ್ಕೋಬೇಕು ಅದರ ಬಗ್ಗೆ ಒಂದು ವರ್ಕ್ಶಾಪನ್ನು ನಡೆಸ್ತಿದ್ದೇವೆ. ಸಂಘಟನಾ ಖಜಾಂಚಿ ಡಾಕ್ಟರ್ ಪ್ರೀತಮ್ ಶರ್ಮಾ ಮಾತನಾಡಿ, ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಆಗಸ್ಟ್ 7ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ನಡೆಯಲಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ UT ಖಾದರ್ ಫರೀದ್ ಹಾಗೂ ಗೌರವಾನ್ವಿತ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಭಾಗವಹಿಸಲಿದ್ದಾರೆ ಎಂದರು. ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಯೂರಾಲಜಿ ಸಮ್ಮೇಳನ ನಡೆಯುತ್ತಿರುವುದು ಇದೇ ಮೊದಲ ಬಾರಿಯಾಗಿದ್ದು, ನಗರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈವಿಧ್ಯಮಯ ಆಹಾರ ಪದ್ಧತಿ ಹಾಗೂ ಜನರ ಆತಿಥ್ಯದಿಂದಾಗಿ ಪ್ರತಿನಿಧಿಗಳು ಮಂಗಳೂರಿಗೆ ಆಗಮಿಸಲು ಹೆಚ್ಚಿನ ಆಸಕ್ತಿಯನ್ನು ತೋರಿದ್ದಾರೆ ಎಂದರು. We have an inaugural ceremony which will be on the 7th of August. The timing of the inaugural ceremony is between 5 p.m. in the evening and 6 p.m. in the evening. The inaugural ceremony, the chief guest will be Shri UT Khadar, who has told us that he will be there for the ceremony. And we have also invited Captain Brijesh Chauta as the guest of honor. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಸದಸ್ಯರಾದ ಡಾಕ್ಟರ್ ಸುಯೋಗ್ ಉಪಸ್ಥಿತರಿದ್ದರು.